ಇವತ್ತು ಅನುಷಾ ಅವರು ಮಂಗಳೂರು ಎಕ್ಸ್ಪರ್ಟ್ ಕಾಲೇಜ್ನಲ್ಲಿ PU ಕಾಲೇಜ್ನ ಮುಗಿಸಿ ಈಗ ಅವರು ಮೆಡಿಕಲಿಗೆ ಹೋಗಬೇಕು ಅನ್ನುವಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ನೀಟ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವರಿಗೆ ಮೆಡಿಕಲ್ ಸೀಟು ಕೂಡ ಸಿಗ್ತಿದೆ, ಡಾಕ್ಟ್ರು ಕೂಡ ಆಗ್ತಾರೆ, ಎರಡು ಮಾತಿಲ್ಲ. ಹಾಗೆಯೇ ನಮ್ಮ ಋತಿಕಾ ಅವ್ರದ್ದು ಇವ್ರಿಗಿಂತ ವಿಭಿನ್ನವಾದಂಥದ್ದು. ಅವರು ಆರ್ಟ್ಸ್ಗೆ ಹೋಗ್ತಾ ಇಲ್ಲ, ಕಾಮರ್ಸ್ಗೆ ಹೋಗ್ತಾ ಇಲ್ಲ, ಡಾಕ್ಟರ್ ಆಗಬೇಕು ಅಂತ ಇಲ್ಲ, ಎಂಜಿನಿಯರ್ ಆಗ್ತದೆ, ಸೈಕಾಲಜಿ ಅವ್ರ ಸಬ್ಜೆಕ್ಟು. ಇದು ಬಹಳ ವಿಭಿನ್ನವಾದಂಥ ಒಂದು ನೋಡಿ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ. LLB ಓದ್ತಾರೆ, ವಕೀಲರಾಗ್ತಾರೆ, ಡಾಕ್ಟರ್ ಆಗ್ತಾರೆ, ಎಂಜಿನಿಯರ್ ಆಗ್ತಾರೆ. ಆದರೆ ಅದಕ್ಕಿಂತ ವಿಭಿನ್ನವಾಗಿ ಸೈಕಾಲಜಿ ಕಲಿಬೇಕು ಅಂತ ಭಾಳ ಸಂತೋಷ ಆಗ್ತದೆ. ನಮ್ಮ ದೇಶದ ಒಂದು ಮನೋಶಾಸ್ತ್ರ ಏನಿದೆ ಅದನ್ನು ಅಭ್ಯಾಸ ಮಾಡೋದ್ರ ಜೊತೆ ಬಹುಶಃ ಕಂಪ್ಯಾರಿಟಿವ್ ಅಲ್ಲಿ ಆ ದೇಶದಲ್ಲಿ ಆ ಸೈಕಾಲಜಿ ಸ್ಟಡಿ ಮಾಡಿದರೆ ಹೇಗಿರ್ತದೆ ಅದು ಬಹುಶಃ ನಮ್ಮ ದೇಶಕ್ಕೆ ಬಂದ ನಂತರ ಅದು ತುಂಬ ಬಹಳ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಒಬ್ಬ ವೈದ್ಯ ಏನಿದ್ದಾನೆ ಅವನಿವತ್ತು ಕೆಲಸ ಮಾಡಬೇಕಾದ್ರೆ ಸೈಕಾಲಜಿ ಸ್ಟಡಿ ಮಾಡಬೇಕಾಗ್ತದೆ. ಎಷ್ಟೋ ಜನ ಮನೋರೋಗಿಗಳಿರ್ತಾರೆ, ಸೈಕಿಕ್ ಇರ್ತಾರೆ, ಅಂಥವ್ರೆಲ್ಲ ಸರಿದಾರಿ ತರಬೇಕಾದ್ರೆ ಇಂಥವ್ರದ್ದು ಪ್ರಯತ್ನ ಇರ್ತದೆ. ಕ್ರೈಮು ಮಾಡ್ತಾರೆ ನಮ್ಮ ದೇಶದೊಳಗೆ ಎಷ್ಟೋ ಜನ. ಅದಕ್ಕೆ ಏನು ಕಾರಣ ಅಂತ ವೈಜ್ಞಾನಿಕವಾಗಿ ಸ್ಟಡಿ ಮಾಡುವಂಥ ಒಂದು ವ್ಯವಸ್ಥೆ ಸೈಕಾಲಜಿನಲ್ಲಿ ಇರ್ತದೆ. ಹಾಗಾಗಿ ಅವರು ಅದನ್ನು ಮಾಡೋದು ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಮನೋರೋಗಿಗಳಿಗಿರ್ಬೋದು, ಅಪರಾಧಿಗಳಿಗಿರ್ಬೋದು, ಅವ್ರನ್ನೆಲ್ಲ ಸರಿದಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇದೊಂದು ಬಹುದೊಡ್ಡ ಸಮಾಜ ಸೇವೆ ಆಗ್ತದೆ. ಹಾಗಾಗಿ ಇವರಿಬ್ಬರದು ಕೂಡ ವಿಭಿನ್ನವಾದ ದಾರಿ ಆದರೂ ಕೂಡ ಇವರಿಬ್ಬರದು ಸಮಾಜ ಸೇವೆಗೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂಥ ಕೋರ್ಸ್ಗಳಿವೆಲ್ಲ. ಹಾಗಾಗಿ ಇವರು ತುಂಬ ಚೆನ್ನಾಗಿ ಹೈಯರ್ ಎಜುಕೇಷನ್ನು ಅವ್ರ ಫೀಲ್ಡ್ನಲ್ಲಿ ಮಾಡಿ ಬರಲಿ. ಆ ಮೂಲಕ ಅವ್ರ ಸೇವೆ ನಮ್ಮ ನಾಡಿನ ಜನತೆಗೆ ಸಿಗುವಂತಾಗಲಿ. ಪಾಲಕರು ತುಂಬ ಚೆನ್ನಾಗಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ, ಅವರ ತಂದೆ ತಾಯಿಗಳು. ಆದ್ದರಿಂದ ನಮಗೆ ತುಂಬ ಸಂತೋಷವಾಗುತ್ತೆ. ಈರುವರು ಮಕ್ಕಳಿಗೆ ನಾವು ಶುಭ ಹಾರೈಸ್ತೀವಿ. ಅವರು ತಮ್ಮ ಫೀಲ್ಡ್ನಲ್ಲಿ ಸಕ್ಸಸ್ ಆಗಲಿ, ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡಲಿ ಅಂತ ಹಾರೈಸ್ತೀವಿ.